ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ನ ಎಲ್ಲ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದೇನೆ, ಲೈಕ್ ಪ್ಲೇಸ್ಮೆಂಟ್, ಕೆಲವೊಂದು ಕಾಲೇಜ್ ಕಟ್ ಆಫ್ ರ್ಯಾಂಕ್ ಅನ್ನು ಕೊಟ್ಟಿದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಟಾಪ್ 10 ನಂತರ ಒಂದೊಂದು ಕಾಲೇಜನ್ನು ಕೊಡ್ತಾ ಇದ್ದೇನೆ. ಸೊ ಅದನ್ನು ಕೂಡ ನಾವು ಲೈಕ್ ಸ್ಲ್ಯಾಬ್ ಅಂತ ಮಾಡಿ ಒಂದೊಂದು ಕಾಲೇಜಿನ ಒಂದೊಂದು ಸ್ಲ್ಯಾಬ್ ಅಲ್ಲಿ ಇಡ್ತಾ ಇದ್ದೇವೆ. ಸೊ ಇದು ಯಾರ್ಯಾರು ಏಕಲವ್ಯ ಕೌನ್ಸಿಲಿಂಗ್ ಗ್ರೂಪಿಗೆ ಆಡ್ ಆಗಿದ್ದಾರೆ ಅವರಿಗೆಲ್ಲ ಗೊತ್ತಿದೆ. ಸೊ ಅದರಲ್ಲಿ ಬರುವಂತ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇವತ್ತು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಅದ್ರ ಬಗ್ಗೆ ಮಾತಾಡ್ತಾನೆ. ನೆಕ್ಸ್ಟ್ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು, ಅದ್ರ ಬಗ್ಗೆ ಮಾತಾಡ್ತಾನೆ. ಅದಾದ ನಂತರ ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನ್ಯೂ ಹೊರೈಸನ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾನೆ. ಅದೇ ರೀತಿ ಟಾಪ್ ಕಾಲೇಜಸ್ ಬಗ್ಗೆ ಅಂದ್ರೆ ಒಂದೊಂದೇ ಕಾಲೇಜ್ ಬಗ್ಗೆ ಮಾತಾಡ್ತಾ ಹೋಗ್ತಾನೆ, ಆಯ್ತಾ. ಹಾಗೆ ಸ್ಟೂಡೆಂಟ್ಸ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ನಾವು ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದೇವೆ ಫಾರ್ ಕೌನ್ಸಿಲಿಂಗ್, ವೆರಿ ಇಂಪಾರ್ಟೆಂಟ್. ಏಕಲವ್ಯ 2024 ಅಂತ. ದಿಸ್ ಇಸ್ ಪರ್ಸನಲ್ ಗೈಡೆನ್ಸ್, ಒನ್ ಪರ್ಸನಲ್ ಗೈಡೆನ್ಸ್ ಆಗಿರುತ್ತಾ. ಯಾರ್ಯಾರಿಗೆ ಇದಕ್ಕೆ ಜಾಯ್ನ್ ಆಗ್ಬೇಕಂತಿದ್ದಾರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಇದು ಪರ್ಸನಲ್ ಗೈಡೆನ್ಸ್ ಪೇಯ್ಡ್ ಗ್ರೂಪ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು 500 ರೂಪೀಸ್ ಪೇಮೆಂಟ್ ಆಗಿದೆ, ಜಸ್ಟ್ 500 ರೂಪೀಸ್ ಪೇಮೆಂಟ್. ಇದರಲ್ಲಿ ನಿಮಗೆ ಟಾಪ್ ಕಾಲೇಜಸ್ ಲಿಸ್ಟ್ ಅನ್ನು ಕೊಟ್ಟು ಯಾವ ಬ್ರಾಂಚ್ಗೆ ನೀವು ಹಾಕಬೇಕು, ನಿಮ್ಮ ಪ್ರಿಫರೆನ್ಸ್ ಯಾವುದು, ಅದಕ್ಕೆ ಸರಿಯಾಗಿ ನಾವು ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತೇವೆ. ಸೊ ಇಟ್ಸ್ ಜಾಯ್ನ್ ಆಗಬೇಕು ಅಂತಿದ್ದವರು ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದೆ ಸ್ಟೂಡೆಂಟ್ಸ್. ನಿಮ್ಮೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. RV ಯೂನಿವರ್ಸಿಟಿಯಲ್ಲಿ ಇವಾಗ ಓನ್ಲಿ CS ಇದೆ. RV ಯೂನಿವರ್ಸಿಟಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ನೀವು ನೋಡ್ಲಿಕ್ಕೆ ಹೋದ್ರೆ ಯಾವ ಯೂಟ್ಯೂಬರ್ ಕೂಡ RV ಯೂನಿವರ್ಸಿಟಿಯನ್ನು ಟಾಪ್ 20 ಇಡ್ಲಿಲ್ಲ, 25 ಇಡ್ಲಿಲ್ಲ, 30 ಇಡ್ಲಿಲ್ಲ. ಕರೆಕ್ಟಾ? ವೈ? ಬಿಕಾಸ್ ಯಾರಿಗೂ ಗೊತ್ತಿಲ್ಲ. ನನ್ನ ಸ್ಟೂಡೆಂಟ್ಸ್ಗಳು ಆಲ್ರೆಡಿ RV ಯೂನಿವರ್ಸಿಟಿಯಲ್ಲಿ ಇದ್ದಾರೆ. ಅಂಡ್ ನಾನು ಸೀನಿಯರ್ಸ್ ಇಂದ ತಗೊಂಡ ಇನ್ಫಾರ್ಮೇಶನ್ ಪ್ರಕಾರ ಅಲ್ಲಿನ ಫ್ಯಾಕಲ್ಟಿಗಳು ಒಳ್ಳೆ ಇದ್ದಾರೆ, ಒಳ್ಳೆ ಫ್ಯಾಕಲ್ಟಿ ಒಳ್ಳೆ ಇದೆ, ಮತ್ತೆ ಅವ್ರದ್ದು ಎಕ್ಸಾಮ್ ಪ್ಯಾಟರ್ನ್ ಡಿಫರೆಂಟ್ ಆಗಿದೆ, ಕರಿಕ್ಯುಲಮ್ ಒಳ್ಳೆ ಇದೆ, ಪ್ಲೇಸ್ಮೆಂಟ್ಸ್ ಕೂಡ ಒಳ್ಳೇದಾಗುತ್ತೆ ಫಾರ್ 100% ಫಾರ್ ಶೋರ್. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಇದು ಯಾರಿಗೆ ಗೊತ್ತಿಲ್ಲ. ಇದೇ ರೀತಿ ಕೆಲವೊಂದು ಇನ್ಫಾರ್ಮೇಶನ್ಗಳು ನಿಮಗೆ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಕೊಡೋದಿಲ್ಲ. ಯಾಕಂತ ಕೇಳಿದ್ರೆ RV ಯೂನಿವರ್ಸಿಟಿ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅವ್ರು ಟಾಪ್ 30 ಟಾಪ್ 20 ಒಳಗಡೆ ಇರ್ಬೋದು. RV ಯೂನಿವರ್ಸಿಟಿ ಆ ಲೆವೆಲ್ ಅಲ್ಲಿ ಇದೆ ಆಕ್ಚುಲಿ, ಬಟ್ ಗೊತ್ತಿಲ್ಲ. ಅದೇ ರೀತಿ RV ಯೂನಿವರ್ಸಿಟಿಯಲ್ಲಿ ಈಗ ಹೊಸ ಒಂದಿಷ್ಟು ಬ್ರಾಂಚಸ್ಗಳು ಆಡ್ ಆಗೋ ಚಾನ್ಸಸ್ ಇದೆ ಈ ಟೈಮ್. ಓಕೆ, ಅದು ನಿಮ್ಗೆ ಗೊತ್ತಿಲ್ಲ. ನೀವು ನೋಡಿದ್ರೆ ಲಾಸ್ಟ್ ಟೈಮ್ ನೋಡಿದ್ರೆ ಓನ್ಲಿ CS ಮಾತ್ರ ಇದೆ, ಬಟ್ ಈ ವರ್ಷ ಹೊಸ ಬ್ರಾಂಚಸ್ಗಳು ಆಡ್ ಆಗೋ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ಗಳು ರಿಲೀಸ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇವೆ. ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಯಾವುದನ್ನ ಆಡ್ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಡ್ ಮಾಡಿದಾರ, ಮಷಿನ್ ಲರ್ನಿಂಗ್ ಆಡ್ ಮಾಡಿದಾರ, ಯಾವ ಹೊಸ ಬ್ರಾಂಚಸ್ಗಳು ಹೊಸ ಕಾಲೇಜ್ಗೆ ಆಡ್ ಆದ್ರೆ ಅವಾಗ ಸೀಟ್ಗಳು ಇನ್ಕ್ರೀಸ್ ಆಗುತ್ತೆ. ಅದು ನಿಮ್ಗೆ ತಲುಪಬೇಕಂತ ಹೇಳಿದ್ರೆ ನೀವು ಈ ಏಕಲವ್ಯ ಗ್ರೂಪ್ ಸೇರಿದ್ರೆ ಟೈಮ್ ಟು ಟೈಮ್ ಈಗ ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದಾರೆ. ಇವತ್ತು CBSE ಅವರಿಗೆ, ಮತ್ತೆ ಅದರ್ ಸ್ಟೇಟ್ ಅದರ್ ಬೋರ್ಡ್ಸ್ ಅವರಿಗೆ, ಹಾಗೆ ರಿಪೀಟರ್ಸ್ ಅವರಿಗೆ ಇದನ್ನ ವಿಂಡೋ ಎಡಿಟಿಂಗ್ ಇದು ಸ್ಟಾರ್ಟ್ ಮಾಡ್ಲಿಕ್ಕೆ ಓಪನ್ ಮಾಡಿದ್ದಾರೆ. ವಿಂಡೋನ ಎಡಿಟಿಂಗ್ ಆಪ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಲೈಕ್ ಅವ್ರದ್ದು ಮಾಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಅದಕ್ಕೂ 20th ವರೆಗೆ ಟೈಮ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಆನ್ ಟೈಮ್ ನಿಮಗೆ ಇನ್ಫಾರ್ಮೇಶನ್ಗಳು ಗ್ರೂಪ್ ಅಲ್ಲಿ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಅಂಡ್ ನಿಮ್ಮ ರ್ಯಾಂಕಿಗೆ ಪ್ರಕಾರ ನಿಮಗೆ ಒನ್ ಕೌನ್ಸಿಲಿಂಗ್, ನೀವು ಯಾವ ಕಾಲೇಜನ್ನು ಯಾವ ಲಿಸ್ಟ್ ಅಲ್ಲಿ ಪ್ರಯಾರಿಟಿಯಲ್ಲಿ ಹಾಕಬೇಕು ಅದ್ರ ಬಗ್ಗೆನೂ ಕೂಡ ನಾವು ಇನ್ಫಾರ್ಮೇಶನ್ ಕೊಡ್ತೇವೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವರು ದಯವಿಟ್ಟು ಇದರಲ್ಲಿ ಜಾಯ್ನ್ ಆಗಿ. ಓಕೆ, ಯಾಕಂತ ಕೇಳಿದ್ರೆ ನೆಕ್ಸ್ಟ್ ಪ್ರಾಸೆಸ್ ಏನಾಗುತ್ತೆ ಅಂತ ಕೇಳಿದ್ರೆ ಈ ಮಂತ್ ಎಂಡ್ ಅಲ್ಲಿ CET ರಿಸಲ್ಟ್ ಬರುತ್ತೆ. ಈ ಮಂತ್ ಎಂಡ್ ಸ್ಟೂಡೆಂಟ್ಸ್ 20th ಬರೋದಿಲ್ಲ, 20th ಬರ್ಲಿಕ್ಕೆ ಚಾನ್ಸ್ ಇಲ್ಲ ನನ್ನ ಪ್ರಕಾರ. ಯಾಕಂತ ಕೇಳಿದ್ರೆ ಸೆಕೆಂಡ್ ಎಕ್ಸಾಮ್ ಇದು 16th ಎಂಡ್ ಆಗುತ್ತೆ, ಕರೆಕ್ಷನ್ ಆಗಬೇಕು, ಅವ್ರದ್ದು ರಿಸಲ್ಟ್ ಬರಬೇಕು, ಅದನ್ನು ಅಪ್ಲೋಡ್ ಮಾಡಿ ಆದ್ಮೇಲೆ ಅದರ ಬೇಸಿಸ್ ಮೇಲ್ಗಡೆ CET ರ್ಯಾಂಕ್ ಕೊಡೋದು. ಸೊ ಈ ಮಂತ್ ಎಂಡ್ ಆಗಿ ನಿಮಗೆ ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಬಂದ ನಂತರ, ಈ ಮಂತ್ ಎಂಡ್ ರಿಸಲ್ಟ್ ಬಂದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಲಿಕ್ಕೆ ಕೊಡ್ತಾರೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿ ಕೊಟ್ಟ ನಂತರ ಸೀಟ್ ಮ್ಯಾಟ್ರಿಕ್ಸ್ ಗಳು ರಿಲೀಸ್ ಆಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ಸೀಟ್ ಮ್ಯಾಟ್ರಿಕ್ಸ್ ನೀವೇನ್ ಮಾಡ್ತೀರಾ ಅಂತ ಕೇಳಿದ್ರೆ, ಬೇಸ್ಡ್ ಆನ್ ಸೀಟ್ ಮ್ಯಾಟ್ರಿಕ್ಸ್ ನೀವು ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಈ ಆಪ್ಷನ್ ಎಂಟ್ರಿ ನಾಟ್ ಓನ್ಲಿ ಬೇಸ್ಡ್ ಆನ್ ಸೀಟ್ ಮ್ಯಾಟ್ರಿಕ್ಸ್ ಪ್ಲಸ್ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನು ನೋಡಿ ಆಪ್ಷನ್ ಎಂಟ್ರಿನ ಮಾಡ್ತೀರಾ. ಆ ಆಪ್ಷನ್ ಎಂಟ್ರಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆ, ಅದರಲ್ಲಿ ನಾವು ಹೆಲ್ಪ್ ಮಾಡ್ತೇವೆ. ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಎಡಿಟಿಂಗ್ ಆಪ್ಷನ್ ಬರುತ್ತೆ. ಅವಾಗ ಏನ್ ಮಾಡಬೇಕು, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ. ಅದಾದ ನಂತರ ಯಾವ ಸೆಲೆಕ್ಷನ್ ಮಾಡಬೇಕು, ಯಾವ ಚಾಯ್ಸ್ ಅನ್ನ ಮಾಡಬೇಕು, ಅದೆಲ್ಲದನ್ನು ಒನ್ ಗೈಡ್ಲೈನ್ಸ್ ಕೊಡ್ತೇವೆ ನಾವು. ಯಾವ್ದ್ರಲ್ಲಿ ಗೈಡೆನ್ಸ್ ಅನ್ನ ಏಕಲವ್ಯ ಗ್ರೂಪ್ ಅಲ್ಲಿ ಕೊಡ್ತೇವೆ. ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅವ್ರ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಪೇಯ್ಡ್ ಕೋರ್ಸ್ ಇದು. ಸೊ ಜಾಯ್ನ್ ಆಗಬೇಕನ್ನೋರು ದಯವಿಟ್ಟು ಮೆಸೇಜ್ ಹಾಕಿ, ಆಯ್ತಾ. 100% ಯೂಸ್ ಆಗುತ್ತೆ. ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಹೊಸ ಬ್ರಾಂಚ್ಗಳು ಆಡ್ ಆದ್ರೆ ಅಥವಾ ಯಾವ ಕಾಲೇಜ್ ಇವಾಗ ಬೂಮಿಂಗ್ ಅಲ್ಲಿ ಇದೆ, ಯಾವ ಕಾಲೇಜ್ ನೀವು ಟಾಪ್ ಅಲ್ಲಿ ಇಡಬಹುದು. ಟಾಪ್ 10 ಅಂದ್ರೆ ಎಲ್ಲರೂ ಕೊಡ್ತಾರೆ. ಟಾಪ್ 10 ನಂತರ ಯಾವ ಕಾಲೇಜ್ ಇದೆ, ಟಾಪ್ 30 ನಂತರ ಯಾವ ಕಾಲೇಜ್ ಇದೆ, ಯಾವ ಆರ್ಡರ್ ಅಲ್ಲಿ ಇರಬೇಕು. ನನ್ನ ರ್ಯಾಂಕ್ ಇವಾಗ more than 50,000 ಇದ್ರೆ ಯಾವ ಕಾಲೇಜ್ ನನಗೆ ಸಿಗುತ್ತೆ, 100% ಸಿಗುತ್ತೆ. ಅದೆಲ್ಲದನ್ನು ನಾವು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತೇವೆ. ಅದು ಒನ್ ಗೈಡೆನ್ಸ್ ಅಂದ್ರೆ ಪರ್ಸನಲ್ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದೇವೆ.
ಸಾರಿ ಸ್ಟೂಡೆಂಟ್ಸ್ ಪರ್ಸನಲ್ ಗೈಡೆನ್ಸ್ ಕೊಡ್ತಾ ಇದ್ದಾವೆ. ಓಕೆ ಸ್ಟೂಡೆಂಟ್ಸ್, ಇವತ್ತು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾಲೇಜ್, ಒನ್ ಆಫ್ ದ ಇಂಪಾರ್ಟೆಂಟ್ ಕಾಲೇಜ್. ನೆನಪಿಟ್ಕೊಳ್ಳಿ, ಒಳ್ಳೆ ಕಾಲೇಜ್ ಸ್ಟೂಡೆಂಟ್ಸ್. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ, ಕೆಲವೊಂದು ಯೂಟ್ಯೂಬರ್ಸ್ ಇದನ್ನ ಟಾಪ್ 25 ಇಟ್ಟಿದ್ದಾರೆ. ಒಳ್ಳೆ ಕಾಲೇಜ್ ಇದೆ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಇಲ್ಲಿ ನೋಡಿ, ಈ BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಇಯರ್ 2023 ಅಲ್ಲಿ ಅದರದ್ದು ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್. 2024 ಪ್ಲೇಸ್ಮೆಂಟ್ ಸ್ಟಾರ್ಟ್ ಬಗ್ಗೆ ಹೇಳ್ತೇನೆ, ಆಯ್ತಾ. ಸ್ಟೂಡೆಂಟ್ಸ್ ಪ್ಲೇಸ್ಡ್ 786 ಸ್ಟೂಡೆಂಟ್ಸ್ಗಳು ಪ್ಲೇಸ್ಮೆಂಟ್ ಆಗಿದ್ದಾರೆ. ಎಷ್ಟು ಜನ ಇದ್ದಿದ್ರು, ಎಷ್ಟು ಜನ ಪ್ಲೇಸ್ ಆಗಿದ್ರು ಅದ್ರ ಬಗ್ಗೆ ಮಾತಾಡ್ತೇನೆ ನಾನು, ಆಯ್ತಾ. ಅದಾದ ನಂತರ 2024 ಅಲ್ಲಿ 600 ಸ್ಟೂಡೆಂಟ್ಸ್ಗಳು ಪ್ಲೇಸ್ಡ್ ಆಗಿದ್ದಾರೆ. ಇದು ಸ್ಟಿಲ್ ಗೋಯಿಂಗ್ ಆನ್ ಸ್ಟೂಡೆಂಟ್ಸ್, ಇದಿನ್ನೂ ಆಗಿಲ್ಲ. ಯಾಕಂದ್ರೆ ಈ ಟೈಮ್ ಸ್ವಲ್ಪ ರಿಸೆಷನ್ ಇಂದ ಕಡಿಮೆ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಕಾಲೇಜ್ಗಳಿಗೆ ಎಫೆಕ್ಟ್ ಆಗಿದೆ, ಎಲ್ಲ ಸಾಫ್ಟ್ವೇರ್ ಕಂಪನೀಸ್ಗಳು ಎಫೆಕ್ಟ್ ಆಗಿದೆ. ಸೊ ಸ್ವಲ್ಪ ರಿಸೆಷನ್ ಇರ್ಲಿಕ್ಕೆ ಹೋಗಿ ಸ್ವಲ್ಪ ಡೌನ್ ಆಗಿದೆ ಪ್ಲೇಸ್ಮೆಂಟ್ಸ್. ಜಾಬ್ ಆಫರ್ಸ್ ನೋಡಿ 1126. ನೀವು ಹೇಳ್ತೀರಾ ಸರ್ ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದೆ 786, ಜಾಬ್ ಆಫರ್ಸ್ 1126 ಹೇಗಿರುತ್ತೆ? ಕೆಲವೊಂದು ಸ್ಟೂಡೆಂಟ್ಸ್ಗಳು ಮಲ್ಟಿಪಲ್ ಆಫರ್ಸ್ ಅನ್ನು ಇಟ್ಕೊಂಡಿರ್ತಾರೆ. ಅದೇ ನಾನು ಹೇಳಿದ್ದು, ಇಫ್ ಯು ಆರ್ ಗುಡ್ ಎಟ್ ಸಮ್ ಅಂದ್ರೆ ಕೋಡಿಂಗ್ ಅಂತ ಹೇಳಿದ್ರೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಹೋದ್ರೆ ಕೋಡಿಂಗ್ ಅಲ್ಲಿ ಗುಡ್ ಇದ್ರೆ, ನಿಮ್ ಸ್ಕಿಲ್ಸ್ ಇದ್ರೆ ನಿಮ್ಗೆ 1, 2, 3, 4 ನಮ್ಮ ಕಾಲೇಜಲ್ಲಿ 6 ಆಫರ್ಸ್ ಅಲ್ಲಿ ಇಟ್ಕೊಂಡು ಬಂದಿದ್ದಾರೆ, ಆಯ್ತಾ. ನಾನು RV ಕಾಲೇಜಲ್ಲಿ ಇದ್ದಾಗ 2019 6 ಆಫರ್ಸ್, 6 ಆಫರ್ಸ್. ಅದರಲ್ಲೂ ಕೆಲವೊಂದು ಕನ್ಸ್ಟೆಂಟ್ ಗಳಿದೆ ಕಾಲೇಜಲ್ಲಿ. ನಿಮಗೆ ಡ್ರೀಮ್, ಓಪನ್ ಡ್ರೀಮ್ ಅದೆಲ್ಲ ಇದಿದೆ. ಒಂದ್ಸತಿ ಓಪನ್ ಡ್ರೀಮ್ ಆದ್ರೆ ನೀವು ಬೇರೆ ಕಾಲೇಜ್, ಬೇರೆ ಕಂಪನಿ ಅಟೆಂಡ್ ಮಾಡ್ಲಿಕ್ಕಿಲ್ಲ, ಅದೆಲ್ಲ ಕನ್ಸ್ಟೆಂಟ್ ಇದೆ. ಬಟ್ ಆದ್ರೂ ಕೂಡ ನೀವು ಮಲ್ಟಿಪಲ್ ಆಫರ್ಸ್ ಅನ್ನು ನಿಮ್ ಕೈಯಲ್ಲಿ ಇಟ್ಕೊಳ್ಬಹುದು. ಮಲ್ಟಿಪಲ್ ಆಫರ್ಸ್. ಸೊ ಅದಕ್ಕೋಸ್ಕರ ಜಾಬ್ ಆಫರ್ಸ್ ಎಷ್ಟಿದೆ? 1126 ಇನ್ ದ ಇಯರ್ 2023. ಇನ್ ದ ಇಯರ್ 2024 ಅಲ್ಲಿ 772. ಇಟ್ ಈಸ್ ಅಗೈನ್ ಗೋಯಿಂಗ್ ಆನ್, ಈಗ ಆಗ್ತಾ ಇದೆ. ಕಂಪನೀಸ್ 281 ಕಂಪನೀಸ್ಗಳು ಲಾಸ್ಟ್ ಇಯರ್ ಅವರಿಗೆ ವಿಸಿಟ್ ಮಾಡಿದ್ರು. ಈ ವರ್ಷ ಕಂಪನೀಸ್ ಕಡಿಮೆ ಆಗಿದೆ ಸ್ಟೂಡೆಂಟ್ಸ್, 181. ಯಾಕಂತ ಹೇಳಿದ್ರೆ ಇನ್ಫೋಸಿಸ್ ಅವರು ಹೈರಿಂಗ್ ಅನ್ನೇ ಸ್ಟಾಪ್ ಮಾಡಿದ್ದಾರೆ ಫಾರ್ ದ ಟೈಮಿಂಗ್. ಇನ್ನೂ 2 years ಮಾಡೋ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇನ್ಫೋಸಿಸ್ ಹೈರಿಂಗ್ ಸ್ಟಾಪ್ ಮಾಡಿದ್ದಾರೆ. ಕೆಲವೊಂದು ಟಾಪ್ ನಾಚ್ ಕಂಪನೀಸ್ಗಳು ತುಂಬಾ ಏನು ಎಂಪ್ಲಾಯೀಸ್ ಅನ್ನ ಫೈರ್ ಮಾಡ್ತಾ ಇದ್ದಾರೆ. ಸೊ ಹಾಗಂತ ಇದು ನಿಮ್ಗೇನು ಎಫೆಕ್ಟ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಗೆ ಇನ್ನು 3 years ಇದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ವರ್ಷ ಸ್ವಲ್ಪ ಡೌನ್ ಅಲ್ಲಿ ಇದೆ, ಆಯ್ತಾ. 181. ಹೈಯೆಸ್ಟ್ ಸ್ಯಾಲರಿ ನೋಡಿ 46.4 LPA. 2023 ಅಲ್ಲಿ 46.4 LPA ವಾಸ್ ದ ಹೈಯೆಸ್ಟ್ ಪ್ಯಾಕೇಜ್. ಇನ್ 2024 ಅಲ್ಲಿ 26.4 LPA. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ನೆಕ್ಸ್ಟ್ ಇಯರ್ ಇಂದ ಅದು ಇನ್ಕ್ರೀಸ್ ಆಗುತ್ತೆ. ಅವರು ಟ್ರ್ಯಾಕಿಗೆ ಬರ್ತಾರೆ, ಪಕ್ಕ ಬರ್ತಾರೆ, ಆಯ್ತಾ. ಆವರೇಜ್ ಸ್ಯಾಲರಿ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆವರೇಜ್ ಸ್ಯಾಲರಿ 8.97 LPA, ಅರೌಂಡ್ 9 LPA ಅವರೇಜ್ ಸ್ಯಾಲರಿ ಇದೆ ಅಲ್ವಾ. ಇಲ್ಲಿ ನೋಡಿ ಅರೌಂಡ್ 10 LPA ಆವರೇಜ್ ಸ್ಯಾಲರಿ ಇದೆ ಅಲ್ವಾ. ಸೊ ಅಂದ್ರೆ ಆವರೇಜ್ ಸ್ಯಾಲರಿ ಒಳ್ಳೆ ಇದೆ ಸ್ಟೂಡೆಂಟ್ಸ್. ಯಾವ್ದು? BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಮ್ಯಾಟರ್ ಆಗುತ್ತೆ, ಆವರೇಜ್ ಮತ್ತೆ ಮೀಡಿಯನ್ ಸ್ಯಾಲರಿ. ಇದರಲ್ಲಿ ನೋಡಿ ಮೀಡಿಯನ್ ಸ್ಯಾಲರಿ 6.2 LPA ಇದೆ. ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ, 6 ಆಗಿದೆ, ಬಟ್ ಅದು ಮತ್ತೆ ಬರುತ್ತೆ, ಟ್ರ್ಯಾಕಿಗೆ ಬರುತ್ತೆ. ಸೊ ಇದು ನಿಮ್ಮ 2023 ಮತ್ತೆ 24 ಸ್ಟಾರ್ಟ್ಸ್ ಅನ್ನು ನೋಡಿದೆ, ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಅನ್ನು ನೋಡಿದ್ರೆ ಇಟ್ಸ್ ಒಳ್ಳೆ ಕಾಲೇಜ್, ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಅಂದ್ರೆ ನೀವು ಟಾಪ್ 15 ಅಲ್ಲಿ ಆರಾಮ್ಸೆ ಇಡಬಹುದು BMS IT ನ. ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ, 2020 ಅಲ್ಲೇ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಿದ್ದು 360, ಪ್ಲೇಸ್ ಆಗಿದ್ದು 310. ಅಂದ್ರೆ ಅರೌಂಡ್ 80+% ಆಗಿರ್ಲಿಲ್ವಾ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್, ಪ್ಲೇಸ್ಮೆಂಟ್ ಆಗಿದ್ದ ಸ್ಟೂಡೆಂಟ್ಸ್. 2021 ನಲ್ಲಿ 551 ಸ್ಟೂಡೆಂಟ್ಸ್ ಇದ್ದಿದ್ದು 456 ಪ್ಲೇಸ್ ಆಗಿದ್ದಾರೆ. ಇದರಲ್ಲೂ ನೋಡಿ ಸ್ಟೂಡೆಂಟ್ಸ್, ಕೆಲವೊಂದಿಷ್ಟು ಜನ ಹೈಯರ್ ಸ್ಟಡಿಗೆ ಹೋಗ್ತಾರೆ, ಕೆಲವೊಂದಿಷ್ಟು ಜನ ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾರೆ, ಕೆಲವೊಂದಿಷ್ಟು ಜನ ನಮ್ದೇ ಸ್ಟಾರ್ಟ್ಅಪ್ ಮಾಡ್ಬೇಕಂತ, ಆಂಟರ್ಪ್ರನರ್ ಆಗ್ಬೇಕಂತ ಟ್ರೈ ಮಾಡ್ತಾರೆ. ಸೊ ಎಂಟರ್ಪ್ರನರ್ ಆಗ್ಲಿಕ್ಕೂ ಕೂಡ ಇಲ್ಲಿ ಡ್ರಾಪ್ ಆಗ್ತಾರೆ. ಸೊ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ಬೆಸ್ಟ್ ಇದೆ ಸ್ಟೂಡೆಂಟ್ಸ್. 2022 ಅಲ್ಲಿ 789 ಸ್ಟೂಡೆಂಟ್ಸ್ ಇದ್ದಿದ್ರು, 699 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಮೋರ್ ದ್ಯಾನ್ 85% ಆಫ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್. 85% ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ಗಳು ಪ್ಲೇಸ್ಮೆಂಟ್ ಆಗಿ ಆಗ್ತಾರೆ. 2023 ಅಲ್ಲಿ 843 ಇದ್ದಿದ್ರು, 786 ಸ್ಟೂಡೆಂಟ್ಸ್. ಇಲ್ಲಿ ಮೋರ್ ದನ್ 90% ಜನ ಸ್ಟೂಡೆಂಟ್ ಪ್ಲೇಸ್ ಆಗಿದ್ದಾರೆ ಇನ್ 2023. ಬಟ್ 2024 ಅಲ್ಲಿ ಸ್ವಲ್ಪ ಕಡಿಮೆ ಇದೆ, ಯಾಕಂದ್ರೆ ರಿಸೆಷನ್ ಇದೆ ಈ ಟೈಮ್. ಇವಾಗ ಇದು ಆಗ್ತಾ ಇದೆ, ಆನ್ ಗೋಯಿಂಗ್, ಅದಕ್ಕೋಸ್ಕರ ಇನ್ನೂ ಆಗ್ತಾ ಇದೆ. ಇದು ಅರೌಂಡ್ ಒಂದು 700+ ಅಂತ ಪಕ್ಕ ಆಗುತ್ತೆ ಸ್ಟೂಡೆಂಟ್ಸ್, 720, 730. ಅಂದ್ರೆ 85% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪ್ಲೇಸ್ಡ್ ಫಾರ್ ಶೋರ್, ಕರೆಕ್ಟಾ. ಸೊ ಇದ್ರ ಪ್ರಕಾರ 890 ಸ್ಟೂಡೆಂಟ್ಸ್ ಅಲ್ಲಿ 601 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಸೊ ದಟ್ ಈಸ್ ವೈ ಒನ್ ಆಫ್ ದ ಬೆಸ್ಟ್ ಅಲ್ವಾ. ಸೊ ಇದು ಯಾವ ಇಯರ್ ಅಲ್ಲಿ ಹೇಳ್ತಾ ಇರೋದು ನಾನು? 2020, 21, 22, 23, 24. ಓಕೆ, ಒಂದ್ ನಿಮಿಷ. ಈಗ ನಿಮ್ಗೆ ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ನಾನು ನಿಮ್ಗೆ ಹೇಳ್ತೇನೆ ಸ್ಟೂಡೆಂಟ್ಸ್. ಬ್ರಾಂಚ್ ವೈಸ್ ಯಾವ ಬ್ರಾಂಚ್ಗೆ ಎಷ್ಟೆಷ್ಟು ಪ್ಲೇಸ್ ಆಗಿದೆ ಅಂದ್ರೆ ಅದು ಇಂಪಾರ್ಟೆಂಟ್ ಆಗುತ್ತಲ್ಲ. ಯಾವ ಬ್ರಾಂಚ್ ಜಾಸ್ತಿ ಪ್ಲೇಸ್ಮೆಂಟ್ಸ್ ಗಳಿದೆ ಅದು ವೆರಿ ಇಂಪಾರ್ಟೆಂಟ್. ಓಕೆ, ಅದರಲ್ಲಿ ನೋಡಿದೆ ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ ನಾನು 2023 ಹೇಳ್ತೇನೆ ನೋಡಿ. 2023 ಬ್ರಾಂಚ್ ವೈಸ್ ಯಾವ ಬ್ರಾಂಚ್ಗೆ ಎಷ್ಟು ಇದಾಗಿದೆ ಅಂತ ಬ್ರಾಂಚ್ ವೈಸ್ ಪ್ಲೇಸ್ಮೆಂಟ್ಸ್ ಹೇಳ್ತಾ ಇರೋದು ನಾನು. ಬ್ರಾಂಚ್ ವೈಸ್ ಇದರಲ್ಲಿ ನೋಡಿ 2023 ಬ್ಯಾಚ್ ಅಲ್ಲಿ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್. ಕೆಲವೊಂದಿಷ್ಟು ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಷಿನ್ ಲರ್ನಿಂಗ್ ತಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಓಕೆ, ಅದರಲ್ಲಿ ನೋಡಿ 52 ಸ್ಟೂಡೆಂಟ್ಸ್ ಇದ್ದಿದ್ರು ಟೋಟಲ್ ಸ್ಟೂಡೆಂಟ್ಸ್. ಅದರಲ್ಲಿ ಪ್ಲೇಸ್ಡ್ ಸ್ಟೂಡೆಂಟ್ಸ್ ನೋಡಿ 50 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಎಷ್ಟು ನೋಡಿ, ಓನ್ಲಿ 2 ಸ್ಟೂಡೆಂಟ್ಸ್ ಪ್ಲೇಸ್ ಆಗದೆ ಇದ್ದಂತ ಸ್ಟೂಡೆಂಟ್ಸ್, ಓನ್ಲಿ 2. ಕರೆಕ್ಟಾ? ಸೊ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ನೋಡಿ 96.15. ಕರೆಕ್ಟಾ? AML, CSE ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ 182 ಸ್ಟೂಡೆಂಟ್ಸ್ ಇದ್ದಿದ್ರು, 176 ಪ್ಲೇಸ್ ಆಗಿದ್ದಾರೆ, 96.70. ISC ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇಂದ 184 ಸ್ಟೂಡೆಂಟ್ಸ್ ಇದ್ದಿದ್ರು, 184 ಸ್ಟೂಡೆಂಟ್ಸ್ ಗಳಿದ್ದಿದ್ರು, ಅದರಲ್ಲಿ 177 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, 96.20. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು ಓನ್ಲಿ CSE ಗೆ ಪ್ರಿಫರ್ ಮಾಡ್ತಾರೆ ನೋಡಿ. ISC CSE ಆಲ್ಮೋಸ್ಟ್ ಸೇಮ್ ಇಲ್ವಾ? ಕರೆಕ್ಟಾ? ನೆಕ್ಸ್ಟ್ ECE ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಒನ್ ಆಫ್ ದ ಬೆಸ್ಟ್ ಬ್ರಾಂಚ್, ಒಳ್ಳೆ ಬ್ರಾಂಚ್ ಸ್ಟೂಡೆಂಟ್ಸ್, ಎವರ್ಗ್ರೀನ್ ಬ್ರಾಂಚ್, ಬಟ್ ಸ್ವಲ್ಪ ಟಫ್ ಇರುತ್ತೆ ಅಷ್ಟೇ. ಸೊ 157 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದೆ, ಅಗೇನ್ 95.73. ಆಲ್ಮೋಸ್ಟ್ ನಿಮಗೆ CS ISC ಗೆ ಏನು ಪ್ಲೇಸ್ಮೆಂಟ್ ಇದೆ ಸೇಮ್ ಇದರಲ್ಲಿ ಪ್ಲೇಸ್ಮೆಂಟ್ ಗಳಾಗ್ತಾ ಇದೆ. ಅಗೇನ್ EEE ನೋಡಿ ನಿಮಗೆ 40 EEE ಅಲ್ಲಿ 59 ಸ್ಟೂಡೆಂಟ್ಸ್ ಗಳಿದ್ದಿದ್ರು, ಅದರಲ್ಲಿ 49 ಪ್ಲೇಸ್ಮೆಂಟ್ ಆಗಿದ್ದಾರೆ, 83.50. ಒಂದು 10 ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಲಿಲ್ಲ ಅಷ್ಟೇ, 83.05. ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಇದು ನೋಡಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ 48 ಸ್ಟೂಡೆಂಟ್ಸ್ ಇದ್ದಿದ್ರು, 46 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ನೋಡಿ ಎಷ್ಟು ಪ್ಲೇಸ್ಮೆಂಟ್ ಗಳು ಹೇಗಿದೆ ನೋಡಿ. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಪ್ಲೇಸ್ಮೆಂಟ್ ಒಳ್ಳೆಯದೇ ಸ್ಟೂಡೆಂಟ್ಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 46 ಸ್ಟೂಡೆಂಟ್ಸ್ ಇದ್ದಾರೆ, 41 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, 89.13% ಪ್ಲೇಸ್ಮೆಂಟ್. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ ನೋಡಿ 50 ಸ್ಟೂಡೆಂಟ್ಸ್ ಇದ್ದಿದ್ರು, 41 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, 82% ಆಫ್ ಪ್ಲೇಸ್ಮೆಂಟ್ ರೇಟ್ ಇದೆ. ಲಾಸ್ಟ್ ಒನ್ ಸಿವಿಲ್ ಇಂಜಿನಿಯರಿಂಗ್. ಇಷ್ಟೇ, ಇದು ಇಂಜಿನಿಯರಿಂಗ್ ಅಲ್ಲಿ ಇಷ್ಟೇ ಬ್ರಾಂಚ್. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ ಸ್ಟೂಡೆಂಟ್ಸ್. ಆಯ್ತಾ? ಸೊ ನಂದು ಪೆನ್ನು ಎಂಡ್ ಆಯ್ತು ಅಂತ ಅನ್ಕೊಳ್ತೇನೆ. 1 ಸೆಕೆಂಡ್ ಸ್ಟೂಡೆಂಟ್ಸ್, ಗಿವ್ ಮಿ ಅ ಮಿನಿಟ್. ಓಕೆ, ಅಂದ್ರೆ ನಿಮ್ಗೆ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, AIML, CSE, EC, ISC, EEE, ETE ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಇದೆ ಸ್ಟೂಡೆಂಟ್ಸ್. ನೀವು ಆರಾಮ್ಸೆ ನೀವು BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಆರಾಮ್ಸೆ ಹೋಗ್ಬೋದು. IS, CSE, AIML ನೋಡಿ ಎಷ್ಟು 2023 ಅಲ್ಲಿ ಹೇಗೆ ಔಟ್ಪುಟ್ ಬಂದಾಗಿದೆ. ಸೊ BIT ನ ನೀವು ಆರಾಮ್ಸೆ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BMS IT ನ ಆರಾಮ್ಸೆ ನೀವು ಪ್ರಿಫರ್ ಮಾಡಬಹುದು ಸ್ಟೂಡೆಂಟ್ಸ್. ಆಯ್ತಾ? ನೆಕ್ಸ್ಟ್ ಈಗ 2024 ಇದೆ ಹೇಳ್ತೇನೆ ನೋಡಿ. 2024 ಅಲ್ಲಿ ನಾನು ನಿಮ್ಗೆ ಪರ್ಸೆಂಟೇಜ್ ಪ್ಲೇಸ್ಮೆಂಟ್, ಪೆನ್ ಖಾಲಿ ಆಯ್ತು, ಸೊ ಇದರಲ್ಲಿ ಬರಿತಾ ಇದ್ದೇನೆ ಸ್ಕೆಚ್ ಪೆನ್ ಅಲ್ಲೇ. AIML ಇಲ್ಲಿ ಸ್ಟೂಡೆಂಟ್ಸ್ ಬರಿತೇನೆ, ನಂಬರ್ ಆಫ್ ಸ್ಟೂಡೆಂಟ್ಸ್, ಇಲ್ಲಿ ಎಷ್ಟು ಜನ ಪ್ಲೇಸ್ ಆಗಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತೇನೆ. ಇಲ್ಲಿ ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟ್. ಓಕೆ, ಸ್ಟೂಡೆಂಟ್ಸ್ ನೋಡಿ 49 ಸ್ಟೂಡೆಂಟ್ಸ್, 42 ಪ್ಲೇಸ್ ಆಗಿದ್ದಾರೆ, 85.71. ಈ ಟೈಮ್ ಯಾಕೆ ಡಿಕ್ರೀಸ್ ಆಗಿದೆ ಅಂತ ಗೊತ್ತಿದೆಯಲ್ಲ ನಿಮಗೆ, ಬಿಕಾಸ್ ಆಫ್ ರಿಸೆಷನ್ ಸ್ಟೂಡೆಂಟ್ಸ್. CSE ನೋಡಿ 194 ಸ್ಟೂಡೆಂಟ್ಸ್ ಇದ್ದಿದ್ರು, 194 ಸ್ಟೂಡೆಂಟ್ಸ್ ಅಲ್ಲಿ 150 ಪ್ಲೇಸ್ ಆಗಿದ್ದಾರೆ. ಇದಿನ್ನೂ ಆಗ್ತಾ ಇದೆ ಸ್ಟೂಡೆಂಟ್ಸ್, ಪ್ಲೇಸ್ಮೆಂಟ್ ಇನ್ನು ಸ್ಟಾಪ್ ಆಗಿಲ್ಲ, 77.32. ISC ನೋಡಿ 184 ಸ್ಟೂಡೆಂಟ್ಸ್, 157. ISC ಹೈಯೆಸ್ಟ್ ಇದೆ ನೋಡಿ 85.33. ಸೊ ISC ಒನ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಪರ್ಸೆಂಟೇಜ್ ಅಲ್ಲಿ, ಅಂದ್ರೆ ಪ್ಲೇಸ್ಮೆಂಟ್ ವೈಸ್ ISC ಒನ್ ಆಫ್ ದ ಬೆಸ್ಟ್. ಎಲ್ಲರೂ CSE ಅಂತ ಹೇಳ್ತಾ ಇದ್ದಾರೆ, ನಿಮ್ಗೆ ISC ಬಗ್ಗೆ ನಾಲೆಜ್ ಇಲ್ಲ ಅನ್ಕೊಳ್ತೇನೆ. ISC ಒನ್ ಆಫ್ ದ ಬೆಸ್ಟ್. EC ಸ್ವಲ್ಪ ಕಡಿಮೆ ಇದೆ ಸ್ಟೂಡೆಂಟ್ಸ್, 56.41% ಆಗಿದೆ. ಯಾಕಂದ್ರೆ ಸಾಫ್ಟ್ವೇರ್ ಕಂಪನಿಯವರು ಜಾಸ್ತಿ CSE ಮತ್ತೆ ISC ಬ್ರಾಂಚ್ ಅವ್ರನ್ನ ಜಾಸ್ತಿ ಪ್ರಿಫರ್ ಮಾಡಿದ್ದಾರೆ. EEE ಅಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ 41 ಸ್ಟೂಡೆಂಟ್ಸ್, 24 ಪ್ಲೇಸ್ ಆಗಿದ್ದಾರೆ, 58.64. ಓಕೆ, ಸ್ವಲ್ಪ ಕಡಿಮೆ ಇದೆ ಈ ಟೈಮ್, ಬಟ್ ಇದು ಏನ್ ಹೇಳ್ತಾರೆ ಆಗ್ತಾ ಇರೋದು, ಇನ್ನೂ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಇದೆ. ಇದು ಆಲ್ಮೋಸ್ಟ್ ಒಂದು 85+% ಆಗಿ ಆಗುತ್ತೆ ಸ್ಟೂಡೆಂಟ್ಸ್. ಇಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಅಲ್ಲಿ ನೋಡಿ ಹೇಗಿದೆ ನೋಡಿ, ಕಡಿಮೆನೇ ಆಗಿಲ್ಲ. ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ 85% ಜನ ಸ್ಟೂಡೆಂಟ್ಸ್ ಆಗಿದ್ದಾರೆ ಟೆಲಿಕಮ್ಯುನಿಕೇಶನ್. ಮೆಕ್ಕಲ್ಲಿ ನೋಡಿ 26 ಸ್ಟೂಡೆಂಟ್ಸ್ ಇದ್ದಾರೆ, 22 ಪ್ಲೇಸ್ ಆಗಿದ್ದಾರೆ, 84.62. ಓಕೆ, ಲಾಸ್ಟ್ ಸಿವಿಲ್ ಅಲ್ಲಿ ನೋಡಿ 30 ಸ್ಟೂಡೆಂಟ್ಸ್ ಇದ್ದಾರೆ, 23 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ, ಅರೌಂಡ್ 76.67 ಅಲ್ವಾ. ಸೊ ಹಾಗಾದ್ರೆ BMS IT ಶುಡ್ ಬಿ ಒನ್ ಆಫ್ ಯುವರ್ ಪ್ರಯಾರಿಟಿ ಲಿಸ್ಟ್, ಶುಡ್ ಬಿ ಇನ್ ಒನ್ ಆಫ್ ಯುವರ್ ಪ್ರಯಾರಿಟಿ ಲಿಸ್ಟ್ ಅಲ್ಲಿ BMS IT ಇರಲೇಬೇಕು. ಬಿಕಾಸ್ ಆಫ್ ರಿಸೆಷನ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ, ಬಟ್ 85+ ಅಂತ ನೀವು ಆರಾಮ್ಸೆ ಆಗುತ್ತೆ.
ಓಕೆ, ಆರಾಮ್ಸೆ ಆಗುತ್ತೆ. ಇಲ್ಲಿ ಯಾಕೆ ಕಡಿಮೆ ಇದೆ ಕೇಳಿದ್ರೆ ನಂಬರ್ ಆಫ್ ಸ್ಟೂಡೆಂಟ್ ಜಾಸ್ತಿ ಇರ್ತಾರಲ್ಲ, ಇಲ್ಲೂ ಜಾಸ್ತಿ ಇದ್ದಾರೆ, ಬಟ್ CSE ಗಿಂತ ISC ಜಾಸ್ತಿ ಪ್ರಿಫರ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ನೀವು ನೋಡ್ಲಿಕ್ಕೆ ಹೋದ್ರೆ BMS IT, CSE, ISC, EC, EEE, ETE ಎಲ್ಲದಕ್ಕೂ ಬೆಸ್ಟ್. ಓಕೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನೋಡಿ ಒಳ್ಳೆ ಪ್ಲೇಸ್ಮೆಂಟ್ ಇದೆ ಸ್ಟೂಡೆಂಟ್ಸ್. ಓಕೆ, BMS IT. ಈಗ ನಿಮ್ಗೆ 2024 ಪ್ರಕಾರ, 2024 ಮತ್ತೆ 23 ಪ್ರಕಾರ ಡಿಪಾರ್ಟ್ಮೆಂಟ್ ವೈಸ್ ಹೈಯೆಸ್ಟ್ ಪ್ಯಾಕೇಜ್ ಹೇಳ್ತೇನೆ ನೋಡಿ. ಡಿಪಾರ್ಟ್ಮೆಂಟ್ ವೈಸ್ 2023 ಬಗ್ಗೆ ಹೇಳ್ತೇನೆ. ಇದು ಡಿಪಾರ್ಟ್ಮೆಂಟ್ ವೈಸ್ ಸ್ಟೂಡೆಂಟ್ಸ್. ಡಿಪಾರ್ಟ್ಮೆಂಟ್ ವೈಸ್ ಯಾವ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಪ್ಯಾಕೇಜ್ ತಗೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ವೈಸ್. ಈಗ AIML ನೋಡಿ, ಇದು ಹೈಯೆಸ್ಟ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ಇರೋದು. ಹೈಯೆಸ್ಟ್, ಆಮೇಲೆ ಲೋವೆಸ್ಟ್, ಆಮೇಲೆ ಆವರೇಜ್. 2000 AIML 26 LPA, ಲೋವೆಸ್ಟ್ 4 ಸ್ಟೂಡೆಂಟ್ಸ್, ಆವರೇಜ್ 9.69. ನೋಡಿ AIML ಬಗ್ಗೆ ಮಾತಾಡ್ತಿರೋದು ಇಲ್ಲಿ ನಾನು. ಅದಾದ ನಂತರ CSE ನೋಡಿ, ಹೈಯೆಸ್ಟ್ 46, ಇದು 3.50, ಲೋವೆಸ್ಟ್. ಹೈಯೆಸ್ಟ್ ಅಂದ್ರೆ ಆವರೇಜ್ 9.6. ISC ನೋಡಿ 26, 4 LPA, ಲೋವೆಸ್ಟ್ 9.45. ಆಮೇಲೆ ECE ನೋಡಿ, ಹೈಯೆಸ್ಟ್ 21, ಆವರೇಜ್ 3.50, ಸಾರಿ ಲೋವೆಸ್ಟ್ 3.50, ಆವರೇಜ್ 7.80. EEE ನೋಡಿ, ಹೈಯೆಸ್ಟ್ 12.50, lowest 3.50, 7.15 was average EEE ಅಲ್ಲಿ. ಇದು 12.50. ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಹೈಯೆಸ್ಟ್ 8.8. ಇಲ್ಲಿ ಸ್ವಲ್ಪ ಪ್ಲೇಸ್ಮೆಂಟ್ ಪ್ಯಾಕೇಜ್ ಕಡಿಮೆ ಸ್ಟೂಡೆಂಟ್ಸ್. ಲೋವೆಸ್ಟ್ 3.50, ಲೋವೆಸ್ಟ್, ಆವರೇಜ್ 6.32 ಅಷ್ಟೇ.